ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮೋ ನಮಃ ಸದ್ಗುರುಪಾದುಕಭ್ಯಾಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಅತ್ಯಂತ ಸುಂದರವಾಗಿ ಪದವಾಕ್ಯ ಪ್ರಮಾಣಗಳನ್ನನುಸರಿಸಿ ಭಾಷ್ಯಗಳನ್ನು ಬರೆದಿದ್ದಾರೆ. ಆ ಭಾಷ್ಯ ಗ್ರಂಥಗಳಿಗೆ ಹೆಸರಾಯಿತು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು. ಆ ಗ್ರಂಥಗಳ ಅಧ್ಯಯನದಿಂದ ನಮಗೆ ಅದ್ವೈತ ವೇದಾಂತ ದರ್ಶನದ ಸಾರ, ತಾತ್ಪರ್ಯ, ಮರ್ಮ ಅರ್ಥವಾಗುತ್ತೆ. ಈಗ ನಾನು ಭಗವದ್ಗೀತಾ ಭಾಷ್ಯದಿಂದ ಒಂದೆರಡು ವಾಕ್ಯಗಳನ್ನು ಆರಿಸಿಕೊಂಡು ಸದ್ಯೋಮುಕ್ತಿ, ಜೀವನ್ಮುಕ್ತಿ ಅದರ ಸ್ವರೂಪವೇನು ಎನ್ನುವುದನ್ನು ಭಗವತ್ಪಾದ ಶಂಕರರು ತಿಳಿಸಿರುವಂತೆ ತಿಳಿಸ್ತೇನೆ. ಒಂದು ವಾಕ್ಯ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕಕ್ಕೆ ಶಂಕರ ಭಾಷ್ಯ ಕಟ್ಟಕಡೆಯಲ್ಲಿ ಬರೀತಾರೆ ನೋಡಿ. ನಹಿ ಸದ್ಯೋ ಮುಕ್ತಿ ಭಾಜಾಂ ಸಮ್ಯಕ್ ದರ್ಶನ ನಿಷ್ಠಾನ ಗತಿ ಆಗತಿರ್ವಾ ಕ್ವಚಿದಸ್ತಿ ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಶ್ರುತೇಃ. ಬ್ರಹ್ಮಸಲ್ಲೀನ ಪ್ರಾಣಾಃ ಬ್ರಹ್ಮಮಯಾಃ ಬ್ರಹ್ಮಭೂತಾಃ ಬ್ರಹ್ಮೈವ ಸಂಪನ್ನಾಃ ತೇ. ಗೀತಾ ಭಾಷ್ಯವಾಕ್ಯ. ಸದ್ಯೋ ಮುಕ್ತಿ ಭಾಜಾಂ ಜೀವನ್ಮುಕ್ತಿ ಭಾಜಾಂ. ಯಾರು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮಜ್ಞಾನದಿಂದ ಅವಿದ್ಯೆಯನ್ನು ನಾಶ ಮಾಡಿಕೊಂಡು ಭವಬಂಧನದಿಂದ ಮುಕ್ತರಾಗಿ ಬಿಟ್ಟಿದ್ದಾರೆಯೋ ಅವರಿಗೆ ಹೆಸರು ಸದ್ಯೋ ಮುಕ್ತಿ ಭಾಜ. ಭಾಕ್ ಭಾಜವು ಭಾಜ ಜಕಾರ ಅಂತ ಪುಲ್ಲಿಂಗ ಶಬ್ದ. ಸದ್ಯೋ ಮುಕ್ತಿ ಭಾಜ ಸದ್ಯೋ ಮುಕ್ತಿಯನ್ನು ಹೊಂದಿರುವಂಥವರಿಗೆ ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅನುಭವದಿಂದ ತಿಳಿದುಕೊಂಡು ಅವರು ಸದ್ಯೋ ಮುಕ್ತರಾಗಿದ್ದಾರೆ. ಇವರಿಗೆ ಮತ್ತೊಂದು ಹೆಸರು ಜೀವನ್ಮುಕ್ತಿ ಭಾಜ. ಬದುಕಿರುವಾಗಲೇ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗಿರುವಂಥ ಜ್ಞಾನಿ ಪುಂಗವರು. ಇಂಥವರಿಗೆ ಸಮ್ಯಕ್ ದರ್ಶನ ನಿಷ್ಠಾನ. ಯಾರು ಸಮ್ಯಕ್ ದರ್ಶನ ನಿಷ್ಠರಾಗಿದ್ದಾರೆಯೋ, ಸಂಗೀತಗಾರರು, ಸಂಗೀತಗಾನ ನಿಷ್ಠರು, ವೇದ ಪುರುಷರು,
ವೇದಾಧ್ಯಯನ ನಿಷ್ಠರು, ವ್ಯಾಪಾರಿಗಳು ಧನನಿಷ್ಠರು, ಇನ್ನು ಸರ್ಕಾರದ ಅಧಿಕಾರಿಗಳು ಕರ್ತವ್ಯನಿಷ್ಠರು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿ ಪುಂಗವರನ್ನು ಭಗವತ್ಪಾದ ಶಂಕರಾಚಾರ್ಯರವರು ಇಲ್ಲಿ ಸಮ್ಯಕ್ ದರ್ಶನ ನಿಷ್ಠಾನ, ಸಮ್ಯಕ್ ದರ್ಶನದಲ್ಲಿ ನಿಷ್ಠರಾಗಿದ್ದಾರೆಯೋ ಅವರಿಗೆ ಸಮ್ಯಕ್ ದರ್ಶನ ಸಂಪೂರ್ಣವಾಗಿ ಅರ್ಥವಾಗ್ಬಿಟ್ಟಿದೆ. ಸಮ್ಯಕ್ ದರ್ಶನದಲ್ಲಿ ನೆಲೆಗೊಂಡಿದ್ದಾರೆ. ಏನೇ ವ್ಯವಹಾರವನ್ನು ಮಾಡುವಂತೆ ತೋರಿದರು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ ಪಶ್ಯನ್ ನ ಪಶ್ಯತಿ ಶೃಣ್ವನ್ ನ ಶೃಣೋತಿ ಗಚ್ಚನ್ ನ ಗಚ್ಚತಿ ಕುರ್ವನ್ ನ ಕರೋತಿ. ಇದು ಸಮ್ಯಕ್ ದರ್ಶನ ನಿಷ್ಠರ ಲಕ್ಷಣ. ಸಮ್ಯಕ್ ದರ್ಶನ ನಿಷ್ಠರಾಗಿ ಯಾರು ಸದ್ಯೋಮುಕ್ತರಾಗಿದ್ದಾರೆಯೋ ಅಂಥವರಿಗೆ ಗತಿರುವ ಈ ಶರೀರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವುದಾಗಲಿ, ಆಗತಿರುವ ಆ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪ್ರಾಪ್ತಿಗಾಗಿ ಬರುವುದಾಗಲಿ ನ ಕ್ವಚಿದಸ್ತಿ ಇಲ್ಲ. ಸಮ್ಯಕ್ ದರ್ಶನ ನಿಷ್ಠರಾಗಿ ಸದ್ಯೋಮುಕ್ತರಾಗಿರುವಂಥ ಜ್ಞಾನಿ ವರೇಣ್ಯರಿಗೆ ಗತಿಯೂ ಇಲ್ಲ, ಆಗತಿಯೂ ಇಲ್ಲ. ಯಾಕೆ? ಶ್ರುತಿ ಹೇಳ್ತಾ ಇದೆ, ಬೃಹದಾರಣ್ಯಕ ಶ್ರುತಿ, ನತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಬ್ರಹ್ಮಜ್ಞಾನಿಗೆ ಉತ್ಕ್ರಮಣವಿಲ್ಲ, ಹೋಗುವಿಕೆ ಇಲ್ಲ, ಬರುವಿಕೆ ಇಲ್ಲ. ಬದುಕಿರುವಾಗಲೇ ಬ್ರಹ್ಮೈವ ಸನ್ ಬ್ರಹ್ಮಸ್ವರೂಪನೇ ಆಗಿದ್ದುಕೊಂಡು ಮರಣಾನಂತರ ಬ್ರಹ್ಮವನ್ನೇ ಸೇರುತ್ತಾನೆ ಅಂತ ಹೇಳ್ತಾ ಇದೆ. ಮುಂದಿನ ವಾಕ್ಯ ತುಂಬ ಚೆನ್ನಾಗಿದೆ. ಬ್ರಹ್ಮಸಲ್ಲೀನ ಪ್ರಾಣ ಬ್ರಹ್ಮಮಯ ಬ್ರಹ್ಮಭೂತ ಬ್ರಹ್ಮೈವ ಸಂಪನ್ನ. ಏನು ಮಾಸ್ವಾಮಿ ಇದು? ಯಾರು ಬ್ರಹ್ಮಜ್ಞಾನಿಗಳೋ, ಯಾರು ಜೀವನ್ಮುಕ್ತರೋ, ಯಾರು ಸದ್ಯೋಮುಕ್ತರೋ ಅವರು ಬ್ರಹ್ಮಸಲ್ಲೀನ ಪ್ರಾಣ, ಪರಬ್ರಹ್ಮದಲ್ಲಿ ಕರಗಿ ಹೋಗಿರುವ ಇಂದ್ರಿಯ ಮನೋಬುದ್ಧಿಗಳುಳ್ಳವರಾಗಿದ್ದಾರೆ. ಅವರ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲವೂ ಕೂಡ ಪರಬ್ರಹ್ಮದಲ್ಲಿ ಕರಗಿ ಹೋಗಿವೆ. ಅವರು ಹೇಗಿದ್ದಾರೆ? ಬ್ರಹ್ಮಮಯ, ಬ್ರಹ್ಮಮಯರಾಗಿದ್ದಾರೆ. ನೋಡುವುದು ಬ್ರಹ್ಮ, ಕೇಳುವುದು ಬ್ರಹ್ಮ, ತಿನ್ನುವುದು ಬ್ರಹ್ಮ, ಮಾಡುವುದು ಬ್ರಹ್ಮ, ಬ್ರಹ್ಮಮಯ. ಎಲ್ಲವೂ ಬ್ರಹ್ಮ ಸ್ವರೂಪವಾಗಿದೆ ಅವರಿಗೆ. ಇಂಥವರು ಬ್ರಹ್ಮಭೂತ, ಬ್ರಹ್ಮವೇ ಆಗಿಬಿಟ್ಟಿದ್ದಾರೆ. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಎನ್ನುವಂತೆ ಬ್ರಹ್ಮಭೂತ, ಬ್ರಹ್ಮೈವ ಭೂತ. ಅಷ್ಟೇ ಅಲ್ಲ, ಬ್ರಹ್ಮೈವ ಸಂಪನ್ನ, ಬ್ರಹ್ಮವೇ ಆಗಿಬಿಟ್ಟಿದ್ದಾರೆ, ಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ಅವರು ದೇಹಧಾರಿಗಳಾದ ಜೀವಾತ್ಮರು ಅಲ್ಲ, ಕರ್ತೃಭೋಕ್ತೃಗಳಾದ ಸಂಸಾರಿಗಳಾದ ಅವರು ಜೀವಾತ್ಮರು ಅಲ್ಲ. ನೋಡುವ ಜನಗಳ ಕಣ್ಣಿಗೆ ಅವರು ಕೂಡ ಸಾಮಾನ್ಯ ಮನುಷ್ಯರಂತೆ ಕಾಣ್ತಾರೆ. ಎಲ್ಲರಂತೆಯೇ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಅವರು ಸ್ನಾನವನ್ನು ಮಾಡ್ತಾರೆ, ಮಡಿ ಬಟ್ಟೆ ಉಟ್ಕೊಳ್ತಾರೆ, ಅನುಷ್ಠಾನವನ್ನು ಮಾಡ್ಬೋದು, ತಿಂಡಿ ತಿನ್ಬೋದು, ಪುಸ್ತಕವನ್ನು ಬರೀತಾ ಇರುವ ಏನೇ ವ್ಯವಹಾರ ಮಾಡುತ್ತಿದ್ದರೂ ಅವರು ಬ್ರಹ್ಮಸಲ್ಲೀನ ಪ್ರಾಣ ಬ್ರಹ್ಮಮಯ ಬ್ರಹ್ಮಭೂತ ಬ್ರಹ್ಮೈವ ಸಂಪನ್ನ, ಪರಬ್ರಹ್ಮವೇ ಆಗಿಬಿಟ್ಟಿದ್ದಾರೆ. ಇದು ಭಗವದ್ಗೀತೆಗೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂಥ ಭಾಷ್ಯ. ಈ ವಾಕ್ಯಗಳನ್ನು ನೋಡಿದಾಗ ಯಾರಿಗೆ ಬ್ರಹ್ಮಜ್ಞಾನ ಉಂಟಾಗಿದೆಯೋ, ಬ್ರಹ್ಮಜ್ಞಾನವನ್ನು ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಸಮ್ಯಕ್ ದರ್ಶನ ಅಂತ ಕರೆದಿದ್ದಾರೆ. ಸರಿಯಾದ ತಿಳುವಳಿಕೆ. ಎಲ್ಲ ಅಜ್ಞಾನಿಗಳ ತಿಳುವಳಿಕೆಗಳು ಕೂಡ ಅಜ್ಞಾನ, ಸಮ್ಯಜ್ಞಾನವಲ್ಲ. ಯಾರು ತಮ್ಮನ್ನು ಶರೀರಿ ಎಂದು ತಿಳಿದುಕೊಂಡು ಸಂಸಾರಿಯಾದ ಜೀವಾತ್ಮ ಎಂದು ಮಾಡಿಕೊಂಡು
ಬ್ರಹ್ಮಕ್ಕಿಂತ ಭಿನ್ನನಾಗಿದ್ದೇನೆ ಎಂದು ತಿಳಿದುಕೊಂಡು ಈ ಪ್ರಪಂಚವನ್ನು ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ಸತ್ಯವಾಗಿ ಕಾಣುತ್ತಿದ್ದಾರೆಯೋ ಅವರ ಆ ತಿಳುವಳಿಕೆ ಹೆಸರು ಅಜ್ಞಾನ. ಎಲ್ಲ ಲೌಕಿಕರು ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಬ್ರಹ್ಮಜ್ಞಾನಿಗಳು ಸಮ್ಯಕ್ ದರ್ಶನ ನಿಷ್ಠರಾಗಿ ಸದ್ಯೋಮುಕ್ತಿ ಭಾಜನರಾಗಿರುವುದರಿಂದ ಅವರಿಗೆ ಬದುಕಿರುವಾಗಲೂ ಬ್ರಹ್ಮವೇ, ಮರಣಾನಂತರವೂ ಬ್ರಹ್ಮೇ. ಅಂಥವರಿಗೆ ಮರಣಾನಂತರ ಅಜ್ಞಾನಿಗಳಿಗೆ ಆಗುವಂತೆ ಬ್ರಹ್ಮಜ್ಞಾನಿಗಳಿಗೆ ದೇಹಾಂತರ, ಜನ್ಮಾಂತರ, ಕಾಲಾಂತರ, ಭೋಗಾಂತರ ಯಾವುದೂ ಇಲ್ಲ. ಬದುಕಿರುವಾಗಲೇ ಬ್ರಹ್ಮಸ್ವರೂಪರಾಗಿದ್ದುಕೊಂಡು ಶರೀರ ಬಿದ್ದ ಕೂಡಲೇ ಬ್ರಹ್ಮದಲ್ಲಿ ಸೇರಿಕೊಂಡು ಒಂದಾಗಿ ಬಿಡುತ್ತಾರೆ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅದ್ವೈತ ವೇದಾಂತ ದರ್ಶನದಲ್ಲಿ ತಿಳಿಸಿರುವ ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಇರುವಂಥ ಸಂಬಂಧ. ನಾವುಗಳು ಕೂಡ ಶಾಂಕರ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳನ್ನು ಸದ್ಗುರುಗಳಿಂದ ಅಧ್ಯಯನ ಮಾಡಿ ಸಮ್ಯಕ್ ದರ್ಶನ ನಿಷ್ಠರಾಗಿ ಸದ್ಯೋಮುಕ್ತರಾಗಿ ದೇಹ ಬಂಧನದಿಂದ ಕಳೆದುಕೊಂಡು ಮುಕ್ತರಾಗೋಣ. ಹಾಗಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.